ಜಿಂದಾಬಾದ್ ಜಟಾಪಟಿ ಈಗ ರಾಜಭವನದ ಅಂಗಳವನ್ನು ತಲುಪಿರ್ತಕ್ಕಂಥದ್ದು ಬೈರತಿ ಬಸವರಾಜ್ ಇದ್ದಾರೆ, ಅವ್ರನ್ನೇ ಮಾತಾಡ್ತಾನೆ. ಸರ್, ಇವತ್ತು ಏನಂತ ಮನವಿ ಮಾಡ್ತೀರಿ, ಯಾವ ರೀತಿ ಆಗ್ರಹಿಸ್ತೀರಿ ಅಂತ? ನಾವೇನು ಏಕಾಏಕಿ ಹೋರಾಟ ಮಾಡಬೇಕನ್ನೋದು ನಮ್ಮ ಉದ್ದೇಶ ಅಲ್ಲ. ಇದು ರಾಜ್ಯಸಭಾ ಚುನಾವಣೆ ಆಯಿತು, ಆಯಾ ಪಕ್ಷಗಳ ಅಭ್ಯರ್ಥಿಗಳು ಗೆದ್ದಿದ್ದಾರೆ, ಅವರು ವಿಜಯ ಆಚರಣೆ ಮಾಡಲಿರೋದ್ರಲ್ಲಿ ತಪ್ಪಿಲ್ಲ. ಆದರೆ ಪಾಕಿಸ್ತಾನ ಜಿಂದಾಬಾದ್ ಅನ್ನೋದು ಒಂದು ಘೋಷಣೆ ಕೂಗುವುದು ಎಷ್ಟು ಸಮಂಜಸ. ಇಂಥ ವ್ಯಕ್ತಿಗಳನ್ನ ಬಂಧಿಸುವಂತ ಕೆಲಸ ಈ ಸರ್ಕಾರ ಮಾಡೋಕ್ಕಾಗಿಲ್ಲ ಅಂದ್ರೆ ಈ ಸರ್ಕಾರ ಯಾಕಿರ್ಬೇಕು? ಯಾಕೆ ಮುಖ್ಯಮಂತ್ರಿಗಳಾಗಿರ್ಬೇಕು? ಯಾಕೆ ಗೃಹ ಸಚಿವರಾಗಿರ್ಬೇಕು? ಎಲ್ಲರೂ ಕೂಡ ರಾಜೀನಾಮೆ ಕೊಡಬೇಕು. FSL ವರದಿ ಆಧರಿಸಿ ಕ್ರಮ ಕೈಗೊಳ್ತೀವಿ ಅನ್ನೋದನ್ನ ಸರ್ಕಾರ ಹೇಳ್ತಾ ಇರ್ತಕ್ಕಂಥದ್ದು. ಸರಿ, ಇದೇ FSL ವರದಿ ನೀವು ಸುದ್ದಿ ಮಾಧ್ಯಮದವರು ಇವತ್ತು ಆಗ ಹೇಳಿರ್ತಕ್ಕಂಥ ಸುಳ್ಳ? ಇವತ್ತು ಅವರ ವಿಚಾರಗಳನ್ನ ಹೇಳಿದಾಗ ಅದು ನಿಜ, ಈ ವಿಚಾರಗಳನ್ನ ಹೇಳಿದಾಗ ಸುಳ್ಳ? ಸುದ್ದಿ ಮಾಧ್ಯಮ ಅನ್ನೋದು ನಮಗೆ ಎಲ್ಲೋ ಒಂದು ಕಡೆ ಒಂದು ಕನ್ನಡಿ ಇದ್ದಾಗೆ. ಆ ನಿಟ್ಟಿನಲ್ಲಿ ಇವತ್ತು ನಾವೆಲ್ಲರೂ ಕೂಡ ಒತ್ತಾಯವನ್ನು ಮಾಡ್ತಾ ಇದ್ದೇವೆ. ಇವತ್ತು ರಾಜ್ಯಪಾಲರಿಗೆ ಮನವಿಯನ್ನು ಸಲ್ಲಿಸ್ತಾ ಇದ್ದೇವೆ. ಈ ಸರ್ಕಾರವನ್ನು ಒತ್ತಾಯ ಮಾಡಬೇಕು. ಈ ಸರ್ಕಾರ ಇಲ್ಲ ಒಂದು ಕಡೆ ಅವರಿಂದ ಆಡಳಿತ ಮಾಡಲಿಕ್ಕೆ ಅನರ್ಹರು ಅನ್ನೋ ಮಾತನ್ನ ಈ ಸಂದರ್ಭದಲ್ಲಿ ಹೇಳಿದ್ದಾರೆ. ಇದಿಷ್ಟು ಬೈರತಿ ಬಸವರಾಜ್ ಅವರ ಮಾತಾಗಿರ್ತಕ್ಕಂಥದ್ದು. ಕ್ಯಾಮರಾ ಪರ್ಸನ್ ಮಹೇಂದ್ರ ಜೊತೆ ಮಾಲ್ತೇಶ್ ಗಿನ್, TV9 ಬೆಂಗಳೂರು.